ಹಲೋ ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 311 ಕನ್ನಡಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಶೋಭಾ. ನನ್ನ ರೀಡಿಂಗ್ನ ನೋಡ್ತಾ ಇರೋ ತಮ್ಮೆಲ್ರಿಗೂ ಧನ್ಯವಾದ. ಇವತ್ತಿನ ರೀಡಿಂಗ್ ಏನಂತ ಹೇಳಿದ್ರೆ, ಅಕ್ಷಯ ತೃತೀಯಗೆ ನಿಮ್ಮ ಕಡೆ ಯಾವ ಡೋರ್ ಓಪನ್ ಆಗ್ತಾ ಇದೆ ನೋಡೋಣ ಬನ್ನಿ. ಇದರಲ್ಲೇ ಬಿದ್ದಿರೋದ್ರಲ್ಲೇ 2 ಗ್ರೂಪ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಇದು ತಗೋಬೇಕನ್ನಿಸ್ತಾ ಇದೆ. ಮೇಲಿರೋದ್ರಿಂದ ಇದರಲ್ಲಿ ಮೇಲ್ಗಡೆ ಇಟ್ಟು ತಗೋಬೇಕನ್ನಿಸ್ತು. ಈ ಗ್ರೀನ್ ಕಲರ್ ಸ್ಟೋನ್ ಫಸ್ಟ್ ಪೈಲ್, ಇದು ಮಡ್ ಕಲರ್ ರೆಡ್, ಇದು ಸೆಕೆಂಡ್ ಪೈಲ್. ಸ್ವಲ್ಪ ಹೊತ್ತು ವಿಡಿಯೋನ ಪಾಸ್ ಮಾಡಿ ಧ್ಯಾನ ಸ್ಥಿತಿಗೆ ಹೋಗಿ ನಿಮ್ಮ ಪೈಲ್ ಯಾವುದು ಅಂತ ನೀವು ಅನಿಸುತ್ತೆ ಆವಾಗ ಆ ಪೈಲ್ನ ನೀವು ಸೆಲೆಕ್ಟ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ನೋಡ್ಬೋದು. ಫಸ್ಟ್ ಪೈಲ್ ಈ ಗ್ರೀನ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಏನಿದೆ ನೋಡೋಣ. 6 ಆಫ್ ಸೋರ್ಡ್ಸ್, Ace of Swords, Page of Wands, Page of Swords, Queen of Cups, Five of Swords, Nine of Pentacles, the Magician, Three of Swords, Queen of Wands. ಇನ್ 15 days ಒಳಗಡೆ ನಿಮಗೆ ಯಾವ್ದಾದ್ರು ಫೋನ್ ಕರೆ ಬರ್ಬೋದು. ನಿಮಗೆ ನಿಮ್ಮ ಜಗಳಗಳಿಂದ ನಿಮಗೆ ಮುಕ್ತಿ ದೊರೀಬಹುದು. ನಿಮಗೆ ನೀವು ಯಾರ್ದಾದ್ರೂ ಬಂದಿಯಾಗಿದ್ರೆ ನೀವು
ಆ ಬಂದಿನ ನೀವು ಭೇದಿಸಿ ನಿಮ್ಮ ದಾರಿನ ನೀವು ಕಂಡುಕೊಳ್ಳೋ ಅಂಥ ಹೊಸ ಪವರ್ ನಿಮಗೆ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನಿಮಗೆ ಯಾರಾದರೂ ತುಂಬ ಡಿಸ್ಟರ್ಬೆನ್ಸು, ತೊಂದರೆ ಏನಾದ್ರು ಕೊಡ್ತಾ ಇದ್ರೆ ಆ ಇದರಿಂದ ನೀವು ಮುಕ್ತಿ ಹೊಂದುತ್ತಾ ಇದ್ದೀರಾ. ಒಂದು ನೋಡಿ, ಈ ಎನರ್ಜಿಗೆ ನೀವು ಬರ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಪವರ್ನ ನೀವು ನಂಬಿ ನೀವು ಮ್ಯಾಜಿಷಿಯನ್ ಆಗ್ತಾ ಇದ್ದೀರಾ. ನಿಮಗೆ ಸುಮಾರು ಸತಿ ಹಾರ್ಟ್ ಬ್ರೇಕ್ ಆಗಿರ್ಬೋದು, ಯಾಕಂದರೆ ಯಾರು ನಿಮ್ಮನ್ನು ಒಂದು ಬಂದಿಯಾಗಿ ಅವರ ಆಡಳಿತದಲ್ಲೇ ನೀವು ಬಂದಿಯಾಗಬೇಕು, ಅವ್ರ ಮಾತನ್ನೇ ಕೇಳಬೇಕು, ಅವ್ರು ಹೇಳಿದ್ದನ್ನ ಮಾಡಬೇಕು ಅನ್ನೋ ಥರ ನೀವು ಆ ಎನರ್ಜಿಲಿದ್ದರೆ ನೀವು ನಿಮ್ಮತನನ ನೀವು ಇನ್ನು ಮುಂದೆ ಅದನ್ನು ನೀವು ಬೆಳೆಸ್ಕೊಳ್ತಾ ಇದ್ದೀರಾ. ಅದರಲ್ಲಿ ನೀವು ಫಲ ಕಾಣ್ತಾ ಇದ್ದೀರಾ, ಮ್ಯಾಜಿಷಿಯನ್ ಆಗ್ತಾ ಇದ್ದೀರಾ. ನಿಮ್ಮ ಜ್ಞಾನದಲ್ಲಿ ಇಂಟ್ಯೂಷನ್ ಪವರ್ ಚೆನ್ನಾಗಾಗ್ತಾ ಇದೆ. ಇಷ್ಟು ದಿನ ನಿಮಗೆ ಏನೋ ಹಾರ್ಟ್ ಬ್ರೇಕ್ ಆಗಿತ್ತು, ಅದರಿಂದ ಎಲ್ಲ ಮುಕ್ತಿ ಹೊಂದು ನಿಮ್ಮದೇ ಡಿವೈನ್ ನಿಮ್ಮನ್ನು ಒಂದು ಒಳ್ಳೆ ದಡ ಸೇರಿಸ್ತಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಒಂದು ಸಕ್ಸಸ್ನ, ಒಂದು ಪವರ್ನ ನಿಮಗೆ ಕೊಡ್ತಾ ಇದ್ದಾರೆ. ಅದರಿಂದ ನೀವು ಒಂದು ರಾಜನ ಸ್ಥಾನಕ್ಕೆ, ರಾಣಿಯ ಸ್ಥಾನಕ್ಕೆ ಬರ್ತಾ ಇದ್ದೀರಾ. ಈ ಸೂರ್ಯಕಾಂತಿ ಹಂಗೆ ನಿಮ್ಮ ಕಾಂತಿ ಇನ್ನು ಮುಂದೆ ಬದಲಾಗ್ತಾ ಇದೆ. ನೀವು ಒಂದು ಒಳ್ಳೊಳ್ಳೆ ಗೌನ್ಸ್ ಹಾಕ್ಬಹುದು, ಜಾಕೆಟ್ಸ್ ಹಾಕ್ಬಹುದು ಹುಡುಗರಾದರೆ. ಈ ಥರ ಒಂದು ಒಳ್ಳೆ ಡ್ರೆಸ್ ಸೆನ್ಸು, ನಿಮ್ಮ ಕೂದಲು ಕಾಂತಿಯುತವಾಗಿ, ನಿಮ್ಮ ಚರ್ಮ ಕಾಂತಿಯುತವಾಗಿ, ನಿಮ್ಮಲ್ಲಿ ಒಂದು ಹೊಸ ಹುರುಪು, ಹೊಸ ಒಂಥರ ನಿಮಗೆ ಏನಾದರೂ ಸಾಧನೆ ಮಾಡಬೇಕು, ನಾನು ಸಾಧಿಸ್ಬೇಕು, ಇಲ್ಲಿ ಹುಟ್ಟಿರೋದಕ್ಕೆ ನಾನು ಏನು ಮಾಡಬೇಕು. ನಿಮಗೆ ಜನಗಳಿಂದ ಏನು ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು, ಅವರ ಚುಚ್ಚು ಮಾತಿರ್ಬಹುದು, ಅವರ ಒಂದು ಕೊಳಕು ಮನಸ್ಸಿಂದ ನಿಮ್ಮನ್ನು ನಿಂದನೆ ಮಾಡಿ, ನಿಮ್ಮ ಮನಸ್ಥಿತಿನ ಕುಗ್ಗಿಸಿ ನಿಮ್ಮನ್ನು ಒಂಥರ ಬಂದಿಯನ್ನಾಗಿ ಮಾಡಿದ್ರಲ್ಲ, ಅಂಥ ಜನಗಳಿಂದ ಮುಕ್ತಿ ಸಿಗ್ತಾ ಇದೆ. ನಿಮಗೆ ಡಿವೈನ್ ಕಡೆಯಿಂದ ಹೀಲಿಂಗು, ಹೊಸ ಪವರು, ಹೊಸ ನಿಮ್ಮ ಬೆಳವಣಿಗೆಗೆ ಒಂದು ಹೊಸ ಹಾದಿ ಎಲ್ಲನೂ ನಿಮಗೆ ಡಿವೈನ್ ಆದಷ್ಟು ಬೇಗನೆ ನಿಮಗೆ ತಂದು ಕೊಡ್ತಾ ಇದ್ದಾರೆ. ಡಿವೈನ್ ಪ್ರೊಟೆಕ್ಷನ್, ಯೂನಿವರ್ಸ್ ಪ್ರೊಟೆಕ್ಷನ್ ನಿಮಗೆ ನೋಡಿ ಇದೆ, ಫಲ ಕೊಡ್ತಾ ಇದ್ದಾರೆ. ನಿಮಗೆ ಸಮೃದ್ಧಿತನ ಕೊಡ್ತಾ ಇದ್ದಾರೆ. ನಿಮ್ಮ ಜ್ಞಾನದಲ್ಲಾಗಿರ್ಬೋದು, ನೀವು ಇನ್ನು ಮುಂದೆ ನಾನು ಒಂದು ಬೆಳವಣಿಗೆ, ಒಂದು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ನಿಮ್ಮ ಹುರುಪಿಗೆ ಒಂದು ಹೊಸ ಡೋರ್ ಓಪನ್ ಆಗ್ತಾ ಇದೆ. ನಿಮ್ಮ ಅವಕಾಶಗಳ, ನೀವು ಯಾವುದರಲ್ಲಿ ನಿಮ್ಮ ಆಸೆಗಳು ಏನು, ಆ ಆಸೆಗಳ ಪ್ರಕಾರ ನಿಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇರೋ ಕಾರಣ ನಾನು ಆಗಾಗ ಪಾಸ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಏನಂತ ಹೇಳಿದ್ರೆ, ನಿಮ್ಮ ಹುರುಪಿಗೆ, ನಿಮ್ಮ ಉತ್ಸಾಹಕ್ಕೆ, ಏನಾದರೂ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಡಿವೈನ್ ನಿಮಗೆ ದಾರಿಗಳನ್ನ ತೆರೆದು ಕೊಡ್ತಾ ಇದ್ದಾರೆ, ನಿಮ್ಮನ್ನು ದಡ ಮುಟ್ಟಿಸ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಸಮೃದ್ಧಿತನ, ಫಲ ನಿಮಗೆ ದೊರೀತಾ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಾಗ್ತಾ ಇದೆ. ಮತ್ತು ನೀವು ಮೆಜಿಷಿಯನ್ ಆಗ್ತಾ ಇರೋದ್ರಿಂದ ನೀವು ಎಂಥದೇ ಒಂದು ಯಾವುದೇ ಪ್ರಾಬ್ಲಮ್ಸ್ ಆಗಿರ್ಬೋದು, ಬೇರೆಯವರ ಡಿಸ್ಟರ್ಬೆನ್ಸು, ಬೇರೆಯವರ ಚುಚ್ಚು ಮಾತು, ಅಥವಾ ನಿಮ್ಮನ್ನೇ ಒಂದು ಹತೋಟಿಲಿಟ್ಕೊಂಡು ನಿಮ್ಮ ಮನೆಯಲ್ಲಿ ನೀವೇ ಬಂದಿಯಾಗಿ ಬೇರೆಯವರ ಹತೋಟಿಯಲ್ಲಿ ನೀವಿರ್ಬೋದು. ಅದರಿಂದ ಎಲ್ಲ ಬಿಡುಗಡೆ ಮಾಡಿ ಒಂದು ದಾರಿನ ಡಿವೈನ್ ನಿಮಗೆ ತೆರೆದು ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆ ನಿಮ್ಮ ಪೂರ್ವಜರ ಆಶೀರ್ವಾದ,
ಸದಾಕಾಲ ಇರುತ್ತೆ. ನೀವು ನಂಬಿರೋ ಅಂತ, ನೀವು ಪೂಜೆ ಮಾಡ್ತಾ ಇರೋ ಅಂತ. ನೋಡಿ, ಅದು ಹೇಳ್ತಾ ಇರುವಾಗಲೇ ನನಗೆ ರಾಘವೇಂದ್ರ ಸ್ವಾಮಿಗಳು ಬರ್ತಾ ಇದ್ದಾರೆ. ಯಾರು ರಾಘವೇಂದ್ರ ಸ್ವಾಮಿಗಳ ಆರಾಧಕರಿದ್ದೀರಾ, ಮತ್ತೆ ಶ್ರೀಕೃಷ್ಣ ಅವರು ಪ್ರೆಸೆನ್ಸ್, ಅವರ ಪ್ರೆಸೆನ್ಸ್ ಇದೆ. ಇವರೆಲ್ಲರೂ ನಿಮ್ಮ ಪ್ರೊಟೆಕ್ಷನ್ ಆಗಿ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಕೆಲವರಿಗೆ ತುಂಬಾ ಜನಗಳಿಂದ ಹಾರ್ಟ್ ಬ್ರೇಕ್ ಆಗಿದ್ರೆ ಅವ್ರಿಗೆ ಒಂದು ಹೊಸ ಪ್ರೀತಿ ಸಿಗ್ತಾ ಇದೆ. ಉದ್ಯೋಗ ಇಲ್ಲದೆ ಇರೋರಿಗೆ ಉದ್ಯೋಗ ಅವಕಾಶಗಳು ತೆರ್ಕೊಳ್ತಾ ಇದೆ. ಇದು ಡಿವೈನ್ ಕಡೆಯಿಂದ ನಿಮಗೆ ಮೆಸೇಜ್ ಸಿಗ್ತಾ ಇರೋದು. ಯಾರು ಈ ಗ್ರೀನ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಅವಕಾಶಗಳ ಸುರಿಮಳೆ, ಒಳ್ಳೊಳ್ಳೆ ಅವಕಾಶಗಳು ದೊರೀತಾ ಇದೆ. ನೀವು ಇಷ್ಟು ದಿನ ಏನು ಬಂದಿಯಾಗಿದ್ರಿ, ಬೇರೆಯವರ ಚುಚ್ಚುಮಾತಿನಿಂದ ನೀವು ಏನು ಖಿನ್ನತೆಗೆ ಒಳಗಾಗಿದ್ರಿ, ನಿಮಗೆ ಬಿಡುಗಡೆ ಸಿಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಪವರಿಂದ ನೀವು ಮೆಜಿಷಿಯನ್ ಆಗ್ತಾ ಇದ್ದೀರಾ. ನಿಮಗೆ ಹೊಸ ಪ್ರೀತಿ ಸಿಗ್ಬಹುದು. ನಿಮ್ಮ ಇನ್ನು ಮುಂದೆ ಈ ನೆಗೆಟಿವಿಟಿಯಿಂದ ನೀವು ಈ ಎನರ್ಜಿಗೆ ಬರ್ತಾ ಇದ್ದೀರಾ. ನಿಮ್ಮ ವೇಷಭೂಷಣ ಚೇಂಜ್ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ ತುಂಬ ಬಲವಾಗಿದೆ. ಎಲ್ಲದರಲ್ಲೂ ನೋಡಿ, ಇಲ್ಲೂ ಇಂಟ್ಯೂಷನ್ ಪವರ್ ಮೇಲೆ ಇದು ಇನ್ಫಿನಿಟಿ ಇದೆ. ಟೋಪಿ ಹಾಕೊಂಡಿದ್ದಾರೆ, ಇಲ್ಲೂ ಕಿರೀಟ ಧರಿಸಿದ್ದಾರೆ, ಇಲ್ಲೂ ಕಿರೀಟ ಧರಿಸಿದ್ದಾರೆ. ಇಲ್ಲಿ ನೋಡಿ ತಲೆನೇ ಮುಚ್ಕೊಂಡಿದ್ದಾರೆ. ಒಂದು ಶೂನ್ಯತೆ ಇತ್ತು, ಇವಾಗ ಇಲ್ಲೂ ಟೋಪಿ ಇದೆ. ಒಂದು ಬಲವಾದ ಒಂದು ಜ್ಞಾನದ ಅರಿವು ನಿಮ್ಮದಾಗ್ತಾ ಇದೆ. ನಿಮ್ಮಲ್ಲಿ ಯಾವುದೇ ರೀತಿಯ ಅವಕಾಶಗಳಾಗಲಿ, ಒಂದು ನಿಮ್ಮ ಪ್ರಾಬ್ಲಮ್ಸ್ಗೆ ನೀವೇ ಮೆಜಿಷಿಯನ್ ಆಗಿ ನೀವು ಅದನ್ನು ಸಾಲ್ವ್ ಮಾಡೋ ಅಂಥ ಶಕ್ತಿ ನಿಮ್ಮಲ್ಲಿದೆ. ಆ ಯುಕ್ತಿ ನಿಮ್ಮಲ್ಲಿ ಡಿವೈನ್ ಕೊಡ್ತಾ ಇದ್ದಾರೆ. ಈ 15 days ಒಳಗಡೆ, ಈ ವೀಕಲ್ಲಿ ಇರಬಹುದು ಅಥವಾ ಇನ್ನು 15 ದಿನದ ಒಳಗಡೆ ನಿಮಗೆ ಒಂದು ಕರೆ ಬರಬಹುದು. ನಿಮ್ಮ ಪ್ರೀತಿ ಪಾತ್ರರಿಂದ ಇರಬಹುದು, ಅಥವಾ ಯಾರಾದರೂ ನಿಮಗೆ ದಾರಿ ತೋರಿಸೋ ಅಂಥ ವ್ಯಕ್ತಿಗಳು ನಿಮಗೆ ಒಂದು ಕರೆ ಮಾಡಿ ಇಲ್ಲಿ ಕೆಲಸ ಇದೆ ಅಂತ ಹೇಳ್ಬೋದು. ಆ ಥರ ನಿಮ್ಮ ಕಷ್ಟಕ್ಕೆ ಒಂದು ಸಹಾಯದ ಹಾದಿನ ನಿಮಗೆ ತೋರಿಸ್ಬೋದು ಡಿವೈನ್ ಕಡೆಯಿಂದ. ಇದು ನಿಮಗೆ ಮೆಸೇಜ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರಿಗೆಲ್ಲ ಹಾರ್ಟ್ ಬ್ರೇಕ್ ಆಗಿ ನೊಂದಿದ್ದೀರಾ ಪ್ರೀತಿಲಿ, ಅವ್ರಿಗೆ ಒಂದು ಹೊಸ ಪ್ರೀತಿ ಸಿಗ್ತಾ ಇದೆ. ತುಂಬ ಸುಂದರವಾಗಿರೋರು ನಿಮ್ಮನ್ನ ಕೈ ಹಿಡಿತಾರೆ. ಆ ಥರ ವ್ಯಕ್ತಿಗಳು ನಿಮ್ಮವ್ರಾಗ್ತಾ ಇದ್ದಾರೆ ಅನ್ನೋದು ಡಿವೈನ್ ಕಡೆಯಿಂದ ಮೆಸೇಜ್ ಇದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರು ಈ ಸೆಕೆಂಡ್ ಪೈಲ್, ಈ ಮಡ್ ಕಲರ್ ರೆಡ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಇದೆ ನೋಡೋಣ. ವೀಲ್ ಆಫ್ ಫಾರ್ಚೂನ್. Five of wands. Eight of swords. Two of pentacles. ಇದನ್ನ ಈ ಕಡೆ ಇಡ್ಬೇಕನ್ಸ್ತಾ ಇದೆ. Seven of swords. Three of pentacles. The Hierophant. Page of Pentacles. King of Pentacles. Temperance. Judgment.
ಇಲ್ಲಿ ಡಿವೈನ್ ಕಡೆಯಿಂದ ಏನು ಮೆಸೇಜ್ ಅಂತ ಹೇಳಿದ್ರೆ, ನಿಮಗೆ ತುಂಬ ಜನ ಇಲ್ಲಿ ಒಂದು ಜಗಳಗಳಿಂದ ಒಂದು ತಮ್ಮನ್ನೇ ತಾವು ಬಂದಿ ಮಾಡಿಕೊಂಡು ಒಂದು ಒಂದು ಎನರ್ಜಿ ಒಂಥರ ಸ್ವರ್ಗದ ಹಾಗೆ ಒಂಥರ ಡಿಪ್ರೆಷನಲ್ಲಿ ಇರೋ ಹಾಗೆ ಇರಬಹುದು. ಮತ್ತು ಕೆಲವರು ಹಣದಲ್ಲಿ ಜಗಲ್ ಮಾಡ್ತಾ ಇರಬಹುದು. ಡಿವೈನ್ ಕಡೆಯಿಂದ ನಿಮ್ಮ ಹಣದ ತೊಂದರೆ ನೀಗ್ತಾ ಇದೆ. ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ಎಷ್ಟು ನೀವು ಜಗಲ್ ಮಾಡ್ತಾ ಇದ್ರಿ, ನೀವು ಹೋಗೋ ಹಾದಿಲೆಲ್ಲ ಒಂದು ಅಡೆತಡೆ ಏನಿತ್ತು, ಆಬ್ಸ್ಟಿಕಲ್ಸ್ ಏನಿತ್ತು, ಅದನ್ನು ತೆರೆದು ಅದರಲ್ಲಿ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ನೋಡಿ, ಇಲ್ಲಿ ನಿಮ್ಮ ಜ್ಞಾನನ ಕಟ್ಕೊಂಡ್ಬಿಟ್ಟಿದ್ದೀರಾ. ಅದನ್ನು ತೆರೆದು ಈ ಥರ ನಿಮ್ಮ ಅರಿವಿನ ಕಣ್ಣು, ಇಂಟ್ಯೂಷನ್, ನಿಮಗೆ ಆ ಜ್ಞಾನದ ಕಣ್ಣು ತೆರ್ಕೊಳ್ತಾ ಇದೆ. ಆ ಬಂದಿಯಿಂದ ನೀವು ಈಚೆ ಬಂದು ನೀವು ಆಗ್ತಾ ಇದ್ದೀರಾ. ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೆ ದಯವಿಟ್ಟು ನೀವು ಸರಿಯಾದ ರೀತಿಯಲ್ಲಿ ತೋರಿಸ್ಕೊಳ್ಳಿ ಅನ್ನೋದು ಡಿವೈನ್ ಕಡೆ ಗಮನ. ಡಿವೈನ್ ಕಡೆಯಿಂದ ಮೆಸೇಜ್ ನಿಮಗೆ. ಡಿವೈನ್ ಕೂಡ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ಹೀಲ್ ಮಾಡ್ತಾ ಇದ್ದಾರೆ. ಅದನ್ನು ಅದರಿಂದ ನಿಮ್ಮನ್ನು ಮುಕ್ತಿಗೊಳಿಸ್ತಾ ಇದ್ದಾರೆ, ಸರಿ ಮಾಡ್ತಾ ಇದ್ದಾರೆ. ಏನು ಈ ಜಗಳಗಳಿತ್ತು, ಹೋರಾಟ ಇತ್ತು, ಈ ಥರ ಸ್ಟಕ್ ಎನರ್ಜಿಲಿದ್ರಿ, ಆ ಸ್ಟಕ್ ಎನರ್ಜಿಯಿಂದ ನೀವು ಹೊರಬರ್ತಾ ಇದ್ದೀರಾ. ನೀವು ಜ್ಞಾನದಲ್ಲಿ ಹಣಕಾಸಿನ ತೊಂದರೆಯಿಂದ ನಿಮ್ಮ ಜೀವನ ಚಕ್ರ, ನಿಮ್ಮ ಡೆಸ್ಟಿನಿ ಬದಲಾಗ್ತಾ ಇದೆ. ನಿಮಗೆ ಅರಿವಿನ ಜ್ಞಾನ ಬರ್ತಾ ಇದೆ. ಇಲ್ಲಿ ಎಷ್ಟೊಂದು ಜನ ಹೀಲರ್ಸ್ ಇರಬಹುದು, ಮತ್ತು ಟೀಚರ್ಸ್ ಇರಬಹುದು. ಸ್ಟ್ರಗಲ್ ಮಾಡಿ ನೀವು ಆ ಸ್ಥಾನಕ್ಕೆ ಬಂದಿದ್ದೀರಾ. ಇನ್ನು ಮುಂದೆ ನೀವು ನಿಮ್ಮ ಅರಿವಿನಿಂದ, ನಿಮ್ಮ ಜ್ಞಾನದಿಂದ ನೀವು ಬದಲಾವಣೆ ಆಗ್ತಾ ಇದ್ದೀರಾ. ಈ ಸ್ಟಕ್ ಎನರ್ಜಿ ಏನಿತ್ತು, ಆ ಎನರ್ಜಿಯಿಂದ ನೀವು ಹೊರ ಬರ್ತಾ ಇದ್ದೀರಾ. ನೀವು ಇಷ್ಟು ದಿನ ಹಣಕಾಸಿಗೆ ಜಗಲ್ ಮಾಡ್ತಾ ಇದ್ರೆ ಆ ಡೋರ್ ನಿಮಗೆ ಓಪನ್ ಆಗ್ತಾ ಇದೆ. ನೋಡಿ, ಇಲ್ಲಿ 11 ಇದೆ, ಇದು ಓಪನ್ ಆಗ್ತಾ ಇದೆ. ನೋಡಿ, ಕಿಂಗ್ ಆಫ್ ಪೆಂಟಿಕಲ್ಸ್, ಡಿವೈನ್ ನಿಮಗೆ ಅದನ್ನು ಕೊಡ್ತಾ ಇದ್ದಾರೆ. ಇಲ್ಲೂ ನೋಡಿ 111. ಲಾಸ್ಟ್ ಟೈಮ್ ಕೂಡ ಇವೆರಡು ಕಾರ್ಡ್ ಒಟ್ಟಿಗೆ ಬಂದಿತ್ತು. ಲಾಸ್ಟ್ ಟೈಮ್ ಏನು ರೀಡಿಂಗ್ ಮಾಡಿದೆ ಅದರಲ್ಲಿ ಅವ್ರಿಗೆ ಈ ಮೆಸೇಜ್ ಇರಬಹುದು. ಈ ಎನರ್ಜಿಯಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಈ ಸ್ಟಕ್ ಎನರ್ಜಿಯಿಂದ ಮುಕ್ತರಾಗ್ತಾ ಇದ್ದೀರಾ. ಈ ಜಗಳಗಳಿಂದ ಮುಕ್ತರಾಗ್ತಾ ಇದ್ದೀರಾ. ನೀವು ಒಂದು ಹೀಲ್ ಆಗ್ತಾ ಇದ್ದೀರಾ. ನಿಮಗೆ ಜಡ್ಜ್ಮೆಂಟ್ ಇದೆ. ನಿಮ್ಮ ಕಡೆ ನ್ಯಾಯ ಏನೇ ತೊಂದರೆ ಇದ್ರೂ ಡಿವೈನ್ ಕಡೆಯಿಂದ ನ್ಯಾಯ ನಿಮಗೆ ಸಿಗ್ತಾ ಇದೆ. ಯಾರಾದರೂ ನಿಮಗೆ ಆಸ್ತಿನಲ್ಲಿ ತುಂಬ ತೊಂದರೆ ಮಾಡ್ತಾ ಇದ್ರೆ ಡಿವೈನ್ ಕಡೆಯಿಂದ ನಿಮಗೆ ಜಡ್ಜ್ಮೆಂಟ್ ಸಿಗ್ತಾ ಇದೆ. ಹೀಲಿಂಗ್ ಸಿಗ್ತಾ ಇದೆ. ನಿಮಗೆ ನಿಮ್ಮ ಯಾರಾದರೂ ರೈತರಿದ್ರೆ ಅವರು ಹೆಚ್ಚು ಅವರ ಶ್ರಮಕ್ಕೆ ಭಗವಂತ ಪೆಂಟಿಕಲ್ಸ್ ಕೊಡ್ತಾ ಇದ್ದಾರೆ. ಹಣದ ತೊಂದರೆ ನೀಗ್ತಾ ಇದೆ. ನೋಡಿ, ಇಲ್ಲೆಲ್ಲ ಫ್ಲವರ್ ಇದೆ. ಅವರ ಹಾದಿಗೆ ಹೂವು ಹಾಸಿದ್ದಾರೆ. ಅಂದರೆ ಅವ್ರು ಏನು ಕಷ್ಟಪಡ್ತಾ ಇದ್ರು, ಈ ಥರ ಯಾವುದು ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ಎಲ್ಲಾನು ಆಗ್ತಾ ಇದೆ. ಅವ್ರ ದಾರಿಲಿ ಹೂವಿನ ಹಾಸಿಗೆ ಹಾಸ್ತಾ ಇದ್ದಾರೆ. ಅದರಲ್ಲಿ ಹಣಕಾಸು ತೊಂದರೆನ ನೀಗಿಸ್ತಾ ಇದ್ದಾರೆ. ಈ ಥರ ಜಗಲ್ ಮಾಡ್ತಾ ಇದ್ರೆ ಎಲ್ಲರಿಗೂ ಹೀಲಿಂಗ್ ಸಿಗ್ತಾ ಇದೆ. ಅದನ್ನು ನಿಮ್ಮ ಡೆಸ್ಟಿನಿ, ನಿಮ್ಮ ಒಂದು ಹಣೆ ಬರದ ಚಕ್ರ ದಲ್ಲಿ ನೀವು ಕೆಳಗಡೆ ಇದ್ದವರು ಮೇಲ್ ಬರ್ತಾ ಇದ್ದೀರಾ. ಈ ಸ್ಟಕ್ ಎನರ್ಜಿ ಹೋಗಿ, ಈ ಜಗಳಗಳ ಹೋಗಿ ನಿಮಗೆ ಆ ಒಂದು ಅರಿವಿನ ಜ್ಞಾನ ನಿಮ್ಮದಾಗ್ತಾ ಇದೆ. ಹೀಲಿಂಗ್ ನಿಮಗೆ ದೊರೀತಾ ಇದೆ. ನಿಮ್ಮ ಏನು ಸ್ಟಕ್ ಎನರ್ಜಿ ಇತ್ತು ಅದು ಹೋಗ್ತಾ ಇದೆ. ಮತ್ತು
ನೀವು ನಿಮ್ಮ ಆರೋಗ್ಯ ಸಮಸ್ಯೆ ಇದ್ದರೆ ಹೀಲ್ ಆಗ್ತಾ ಇದೆ. ಮತ್ತು ನೀವು ಇಷ್ಟು ದಿನ ನೀವು ಅಜ್ಞಾನಿಗಳಾಗಿದ್ದರೆ ಇನ್ನು ಮುಂದೆ ಧ್ಯಾನದ ಕಡೆ ನಿಮ್ಮ ಒಲವು ಜಾಸ್ತಿ ಆಗ್ತಾ ಇದೆ. ಅರಿವಿನ ಕಣ್ಣು ನಿಮಗೆ ಓಪನ್ ಆಗ್ತಾ ಇದೆ. ಇದು ಡಿವೈನ್ ಕಡೆಯಿಂದ ಮೆಸೇಜ್. ಯಾರು ಈ ರೆಡ್ ಕಲರ್ ಬ್ರಿಕ್ ರೆಡ್ ಸ್ಟೋನ್ನ ನೀವು ಸೆಲೆಕ್ಟ್ ಮಾಡಿದರೆ ನಿಮ್ಮ ರೀಡಿಂಗ್ ಇದಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಈ ಅಕ್ಷಯ ತೃತೀಯಗೆ ಈ ಡೋರ್ಸ್ ನಿಮಗೆ ಓಪನ್ ಆಗ್ತಾ ಇದೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.